ಜಮೀರನ್ನು 25 ಕೋಟಿ ತರ್ತೀನಿ ಟೌನ್ಗೆ. CM ಕಡೆಯಿಂದ ಇನ್ನೊಂದು 25 ಕೋಟಿ ತರ್ತೀನಿ. ನಮ್ಮ ಸುರೇಶ್ ಅಣ್ಣ ಅವರು ಇವಾಗ ಅವರು ಒಂದು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಕಾಲು ಕೇಳ್ಕೊಂಡು ಮಾಡ್ಕೊಂಬರ್ತೀನಿ ಕೋಲಾರ್ಗೆ. ನೀನು ಹೋಗಪ್ಪ, ಯಾರು ಬೇಡ ಅಂದರು ನಿನ್ನನ್ನು. ಹೋಗು, ಮಾತಾಡು, ಕೇಳ್ಕೊ. ಹಂಗೂ ಸಿದ್ದರಾಮಣ್ಣ ಅವರು 78 ವರ್ಷ ವಯಸ್ಸು. ಹೋಗು ಅಪ್ಪ ತಂದೆ ಅಂತ ಕಾಲ ಮೇಲೆ ಬೀಳೋ ಅವ್ರಿಗೆ ಒಂದು ಕಾಲಕ್ಕೆ ನಮಸ್ಕಾರ ಹಾಕು. ನನಗಲ್ಲಪ್ಪ, ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರ್ಸಪ್ಪ. 17ನೇ ತಾರೀಕು ಮೊನ್ನೆ 17ನೇ ತಾರೀಕು 6ನೇ ತಿಂಗಳು ನೋಡಪ್ಪ, ಡೇಟ್ ನೋಡಪ್ಪ. CMಗೆ ಒಂದು ಲೆಟ್ರ್ ಕೊಟ್ಟೆ ನಾನು. ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ಇಲ್ಲಿ ನೋಡಿ. ಎಷ್ಟಪ್ಪ ಬರುವ 50 ಕೊಟ್ಟಿದ್ದೆ. ಇಲ್ಲೇನು ಬರೆದವ್ರ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡತಕ್ಕದ್ದು CM ಸೈನ್ 17ನೇ ತಾರೀಕು ಕೊಟ್ಟಿದ್ದೆ. ಯಾವತ್ತು 17. ಇಲ್ಲೇನು ಬರ್ತಿದ್ದಾರೆ ನೀವೇ ನೋಡ್ಕೊಳ್ಳಿ. ಲೆಟ್ರಲ್ಲಿ ಕಾಣಿಸ್ತು ಸರ್. ಸುಳ್ಳು ಹೇಳೋರಿಗೆ 100 ದಾರಿಗಳು, ನಿಜ ಹೇಳೋರಿಗೆ 1 ದಾರಿ. ಅಲ್ಲ ಸರ್, MLA ಹೇಳ್ತಾರೆ ಅಂದ್ರೆ ಅದಕ್ಕೆ ಗಂಭೀರವಾಗಿರುವಂಥ ವಿಚಾರ ಅಲ್ಲ ಸರ್. ನೋಡಿ, ನೀವು ಇದನ್ನ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ನೋಡ್ಕೊಳ್ರಿ, ನೀವೇ ನೋಡ್ಕೊಳ್ಳಿ. ಈಗ ಹೇಳಿರುವಂಥದ್ದು ನಿಮ್ಮ ಕಾಂಗ್ರೆಸ್ ಶಾಸಕರಲ್ವ ಸರ್? ಹೌದು, ಹೇಳಿರ್ಬೋದು. ಹೆಂಗೆ ಅಂದರೆ ಕೆಲಸ ಆಗಬೇಕಂದ್ರೆ CM ಹತ್ರ ಹೋಗಬೇಕು, ಮಾತಾಡಬೇಕು, ಮಂತ್ರಿ ಹತ್ರ ಹೋಗಬೇಕು, ಮಾತಾಡಬೇಕು, ಅದನ್ನು ಫಾಲೋ ಅಪ್ ಮಾಡಬೇಕು, ಕೆಲಸ ಮಾಡಬೇಕು. ನಾನು ಮನೆಯಲ್ಲಿ ಕುತ್ಕೊಂಡು ನಾನು ಲೆಟರ್ ಕಳಿಸ್ಬಿಟ್ಟು PA ಕೈಯಲ್ಲಿ ಆಗ್ಬಿಡು ಅಂದ್ರೆ ಆಗಲ್ಲ. ಅದು ಯಾರೋ ಅವ್ರು ಹೋಗ್ಬಿಟ್ಟು ಅವ್ರು PA ಸಾಹೇಬರು PA ಕೊಟ್ಟು ಕೈ ಕೊಟ್ಟಿರ್ತಾರೆ. ಅದು ಹೋಗಿ ಯಾವಾಗ ಆಗುತ್ತೆ. ಅದು ನಮಗೆ ಬೇಕು ಅಂತ ಆಸಕ್ತಿ ಇದ್ದರೆ ಡೈರೆಕ್ಟಾಗಿ ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿನ ಮೀಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ನಮ್ಗೆ ಈ ಥರ ಕಷ್ಟ ಇದೆ ಸ್ವಾಮಿ, ಬರ್ಕೊಡಿ ಅಂತ ಹೇಳ್ಬೇಕು. ಇದನ್ನ ಮರಿ ನೀವೇ ನೋಡಿದ್ರೆ ಬರ್ದಿತ್ತು. ಆರ್ಥಿಕ ಇಲಾಖೆ ಸರ್ ಪರಮೇಶ್ವರ್ ಹೇಳಿದ್ದಾರೆ, ಕಾರ್ಯದರ್ಶಿಗಳು ಸರ್ ಪರಮೇಶ್ವರ್ ಬಿಡುಗಡೆ ಮಾಡುವುದು. ಪರಮೇಶ್ವರ್ ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯ ದುಡ್ಡಿಲ್ಲ ಅಂದರೆ ಹೆಂಗಪ್ಪ ಕೊಡ್ತಾರೆ? ನೀವೇನು ಹೇಳ್ತಾ ಇದ್ದೀರಪ್ಪ? ಮೊನ್ನೆ ನಾನು ನಮ್ಮ ರಿಂಗ್ ರೋಡ್ಗೆ 30 ಲಕ್ಷ ಕೊಟ್ಟವ್ರೆ ಆಲ್ರೆಡಿ DPR ಮಾಡೋದಕ್ಕೆ ಅಂತ. ತಿರ್ಗಾ ಹೋಗಿ ಕೇಳಿದೆ, 30 ಲಕ್ಷ ಸಾಲದು ನೀವು ಕೊಟ್ಟಿರೋದು. ನಾನು ಲೆಟ್ರ್ ಕೊಟ್ಟಿರೋ ಪ್ರಕಾರವಾಗಿ 2.5 ಕೋಟಿ DPRಗೆ ಆಗುತ್ತೆ ಅಂತ ಹೇಳಿದೆ. 2.5 ಕೋಟಿ ಕೊಟ್ಟರಪ್ಪ. ಮೊನ್ನೆ ಬೇಕಂದ್ರೆ PWD ಅವ್ರು ಕೇಳಿ 2.5 ಕೋಟಿ ಬಂದಿದ್ದೆ. ಟೆಂಡರ್ ಕರೀತಾ ಇದ್ದಾರೆ DPR ಮಾಡೋದಕ್ಕೆ. ಮೊದಲು ಒಂದು DPR ಮಾಡಿದ್ದೀವಿ. ಆಮೇಲೆ IVNL ಫ್ಲೈಓವರ್ಸ್ ಇದೆಲ್ಲ ಸಪ್ರೇಟಾಗಿ ಮಾಡಿ ಅಂತ ಹೇಳಿದ್ದಾರೆ. ಟೋಟಲ್ ಮಾಡೋಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆರೋಪನೂ ಇದೆ ಸರ್. ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿದಾರ ಇಲ್ವ ಅಂತ 17ನೇ ತಾರೀಕು 6ನೇ ತಿಂಗಳಾಗಿರುವಂಥದ್ದನ್ನು ವಿತ್ತು ಲೆಟ್ರನ್ನ ನೀವು ತೋರಿಸಿದೆ, ಪ್ರೂಫ್ ತೋರಿಸಿದ್ದೀನಿ. ಇದಕ್ಕಿಂತ ಇನ್ನು ನಾನೇನು ಹೇಳ್ಬೇಕು? ಅಲ್ಲ ಸರ್, ಈಗ ನಿಮ್ಮದೇ ಊರಾಗಿರ್ತಕ್ಕಂಥ ಮುಳಬಾಗಿಲು ಶಾಸಕರು ಹೇಳ್ತಾರೆ ಒಂದೇ ₹1 ಅನುದಾನ ಕೊಡ್ತಾ ಇಲ್ಲ. ಕೋಲಾರ್ಗೆ ಒಂದು ಅನುದಾನ, ಮುಳಬಾಗಿಲು ಒಂದು ಅನುದಾನ, ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಮುಳಬಾಗಿಲು ಹೋಗಿ ಕಾಲು ಕೇಳ್ಕೊಂಡು ಮಾಡ್ಕೊಂಬರ್ತೀನಿ ಕೋಲಾರ್ಗೆ. ನೀನು ಹೋಗಪ್ಪ, ಯಾರು ಬೇಡ ಅಂದರು ನಿನ್ನನ್ನು. ಹೋಗು, ಮಾತಾಡು, ಕೇಳ್ಕೊ. ಹಂಗೂ ಸಿದ್ದರಾಮಣ್ಣ ಅವರು 78 ವರ್ಷ ವಯಸ್ಸು. ಹೋಗು ಅಪ್ಪ ತಂದೆ ಅಂತ ಕಾಲ ಮೇಲೆ ಬೀಳೋ ಅವ್ರಿಗೆ ಒಂದು ಕಾಲಕ್ಕೆ ನಮಸ್ಕಾರ ಹಾಕು. ನನಗಲ್ಲಪ್ಪ, ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರ್ಸಪ್ಪ. ತಂದೆ ಸಮಾನರಲ್ಲ ಅವರು. ಅವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಕೇಳು. ಯಾರಾದರೂ ಕೊಡ್ತಾರೆ ಸರ್, ಹೋಗ್ಬೇಕು ಸರ್, ಅಷ್ಟೇ ಸರ್. ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಪ್ಪ. ಇನ್ನೊಂದು ವಾರದಲ್ಲಿ ಜಮೀರನ್ನು 25 ಕೋಟಿ ತರ್ತೀನಿ ಟೌನ್ಗೆ. CM ಕಡೆಯಿಂದ ಇನ್ನೊಂದು 25 ಕೋಟಿ ತರ್ತೀನಿ. ನಮ್ಮ ಸುರೇಶ್ ಅಣ್ಣ ಅವರು ಇವಾಗ ಅವರು ಒಂದು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಆರ್ಡ್ರ್ಗಳಾಗಿಲ್ಲ. ಈ ಎಕ್ಸ್ಟ್ರಾ 75 ಕೋಟಿ ಆರ್ಡ್ರ್ಗಳಾಗಿಲ್ಲ, ಆಗ್ತವೆ. ದುಡ್ಡಿಗೆ ಸರ್ಕಾರದಲ್ಲಿ ದುಡ್ಡು ಬೇಕಾದಷ್ಟಿದೆ ಸರ್. ದುಡ್ಡು ಜಾಸ್ತಿ ಆಗಿದೆ ಸರ್. ಗ್ಯಾರಂಟಿ ಯೋಜನೆಗಳಿಂದ ಏನು ತೊಂದರೆ ಇಲ್ಲ. ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ, ಅದೇ ರೀತಿಯಲ್ಲಿ ಟ್ಯಾಕ್ಸಸ್ಸು ಬೆಳೀತಾ ಇದ್ದೀವಿ, ಅದೇ ರೀತಿಯಲ್ಲಿ ಎಲ್ಲವೂ ಬೆಳೀತಾ ಇದೆ. ಆಗ್ತದೆ ಕೆಲಸ, ಏನು ತೊಂದರೆ ಇಲ್ಲ. ದುಡ್ಡಿಗೆ ಯಾವುದು ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿ ಎಲ್ಲರೂ ಕೇಳ್ಕೊಳ್ತೀನಿ ಸರ್, ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಕೆಲಸ ಆಗ್ತಾ ಇದೆ. ಅದನ್ನು ಟಿವಿಲಿ ತನ್ನಿ ಸರ್. ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನು ತೋರಿಸಿ ನಮ್ಮನ್ನು ಉಗಿರಿ ಸರ್. ನಾವು ಕೆಲಸ ಮಾಡ್ತೀವಿ ಸರ್, ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಾವೇ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟಿಗೆ ನೀವು ತೋರಿಸಿ. ನಮಗೆ ಟಿವಿನೆಲ್ಲಾಕೆ ನಮ್ಮನ್ನು ಉಗಿರಿ ನಮ್ಮನ್ನು. ಆಮೇಲೆ ಕೆಲಸ ಮಾಡ್ತೀವಿ ನಾವು. ಅದಕ್ಕೆ ಮುಂಚೆ ನಮ್ಗೆ ಹೇಳಿ, ಮಾಡದೇ ಇದ್ರೂ ಉಗಿರಿ. ಆಮೇಲೆ ಫಸ್ಟು ನೀವು ತೋರಿಸಿ, ಮಾಡಿಲ್ಲ ಅಂದರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ. ನೀವು ಏನು ಮಾಡ್ತೀರೋ ಮಾಡಿ. ನೀವು ನಮಗೆ ಸಪೋರ್ಟ್ ಮಾಡಿ ಸರ್, ನೀವು ಸಹಕಾರ ಮಾಡಿ ಸರ್, ಒಳ್ಳೆಯದಕ್ಕೆ ಸಹಕಾರ ಮಾಡಿ ಸರ್.